ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿ ಈ ಒಂದು ಅಧ್ಯಾಯದ ಬಗ್ಗೆ ಕಳೆದ ತರಗತಿಯಲ್ಲಿ ನಾವೇನು ಮಾಡಿದಪ್ಪ ಅಂದ್ರೆ 3 ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ. ಆ 3 ವಿಷಯಗಳು ಯಾವಪ್ಪ ಅಂತಂದ್ರೆ, ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆ ಆಗಿರ್ಬೋದು, ತದನಂತರ ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಕಂಡು ಬರ್ತಕ್ಕಂಥ ಮುಖ್ಯ ಮೂಲಾಧಾರಗಳ ಬಗ್ಗೆ ಆಗಿರ್ಬೋದು, ಅದಾದ ಬಳಿಕ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಒಂದು ಮೂಲದ ಬಗ್ಗೆ, ಹೀಗೆ ಈ 3 ವಿಷಯಗಳ ಬಗ್ಗೆ ನಾವೇನ್ ಮಾಡಿದಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಇದೇ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ವಿಷಯವನ್ನ ಮುಂದುವರಿಸಿ ಸದ್ಯದ ಅವಧಿಯಲ್ಲಿ ಮೌರ್ಯರ ಒಂದು ರಾಜಕೀಯ ಇತಿಹಾಸದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಯಾವ ಇತಿಹಾಸದ ಬಗ್ಗೆ ರೀ? ರಾಜಕೀಯ ಇತಿಹಾಸ, ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದಿ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯದ ಒಂದು ರಾಜಕೀಯ ಇತಿಹಾಸ ಅಂತ ತೆಗೆದುಕೊಂಡಾಗ ಇವರ ಒಂದು ರಾಜಕೀಯ ಇತಿಹಾಸ ಆರಂಭವಾಗುವುದು ಯಾರಿಂದ್ರಪ್ಪ ಅಂತಂದ್ರ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿಯಿಂದ. ಯಾರಿಂದ್ರ ರೀ? ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿಯಿಂದ. ಹೀಗಾಗಿ ಈ ಚಂದ್ರಗುಪ್ತ ಮೌರ್ಯನ ನಾವೇನಂತ ಕರಿತೀವಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಹಾಗೂ ಮೌರ್ಯ ಸಾಮ್ರಾಜ್ಯದ ಮೂಲ ಪುರುಷ ಅಥವಾ ಭಾರತದ ಪ್ರಥಮ ರಾಷ್ಟ್ರೀಯ ಚಕ್ರವರ್ತಿ ಅಂತ ಕರಿತೀವಿ. ಯಾರನ್ರಿ? ಈ ಚಂದ್ರಗುಪ್ತ ಮೌರ್ಯನ. ಹೀಗಾಗಿ ಈ ವ್ಯಕ್ತಿಯಿಂದಲೇ ಈ ಒಂದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಇನ್ನು ಈತ ಕಂಡು ಬರ್ತಕ್ಕಂಥ ಒಂದು ಆಳ್ವಿಕೆ ಅವಧಿ ಯಾವಪ್ಪ ಅಂದ್ರೆ ಕ್ರಿಸ್ತಪೂರ್ವ 324 ಹಿಡ್ಕೊಂಡು ಕ್ರಿಸ್ತಪೂರ್ವ 298, ಸುಮಾರು 26 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷಗಳ ಕಾಲ ರೀ? 26 ವರ್ಷಗಳ. ಇನ್ನು ಕೆಲವೊಂದು ಪುಸ್ತಕಗಳಲ್ಲಿ 320 ಅಂತ ಕೊಡ್ತಾರೆ. ಕಾರಣ ಅಂದ್ರೆ ಕೆಲವೊಂದಿಷ್ಟು ಕಾಲಗಣನೆಯ ಆಧಾರದ ಮೇಲೆ ನಿಖರವಾಗಿರ್ತಕ್ಕಂಥ ಒಂದು ಮಾಹಿತಿಗಳು ದೊರಕುವುದಿಲ್ಲ. ಆದರೂ ಸಹ ಚಂದ್ರಗುಪ್ತ ಮೌರ್ಯನ ಒಂದು ಒಟ್ಟು ಆಳ್ವಿಕೆ ಅವಧಿ ಎಂದಾಗ ಕ್ರಿಸ್ತಪೂರ್ವ 324 ಹಿಡ್ಕೊಂಡು ಕ್ರಿಸ್ತಪೂರ್ವ 298, ಈ ಒಂದು ಅವಧಿಯಲ್ಲಿ ಸುಮಾರು 26 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಹೀಗೆ ಈ 26 ವರ್ಷಗಳ ಕಾಲ ಆಳ್ವಿಕೆ ಮಾಡತಕ್ಕಂಥ ಈ ವ್ಯಕ್ತಿಯ ಬಗ್ಗೆ ಏನಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಕ್ಕಿಂತ ಮುಂಚೆ ಮೂಲತಃ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಒಂದು ಸ್ಥಾಪನೆಯ ಬಗ್ಗೆ ಇರತಕ್ಕಂಥ ಒಂದು ಮುಖ್ಯ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಮುಖ್ಯ ಮಾಹಿತಿಯ ಸಂದರ್ಭದಲ್ಲಿ ನಾವು ಆರಂಭಿಕವಾಗಿ ಕೌಟಿಲ್ಯ ಮತ್ತು ಚಂದ್ರಗುಪ್ತ ಮೌರ್ಯನ ಒಂದು ನಾ ಶಾರ್ಟ್ ಆಗಿ ಬರೆದಿರ್ತಂದ್ರೆ ಇಲ್ಲಿ ಚಂದ್ರಗುಪ್ತ ಅಂತ ತಿಳ್ಕೋಬೇಕು. ಮತ್ತೆ ನೀವು ಚಂದ್ರ ಮೌರ್ಯ ಅಷ್ಟಲ್ಲ, ಶಾರ್ಟ್ ಆಗಿ ಬರೆದಿರ್ತಾನೆ. ಹೀಗಾಗಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಕೌಟಿಲ್ಯ ಮತ್ತು ಚಂದ್ರಗುಪ್ತ ಮೌರ್ಯನ ಒಂದು ಭೇಟಿಯ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಪ್ಪ ಅಂತಂದ್ರ ಇವರಿಬ್ಬರ ಭೇಟಿಯ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಚಂದ್ರಗುಪ್ತ ಮೌರ್ಯನ ಆದರೂ ಸಹ ಅವನಿಗೆ ಆ ಸಂದರ್ಭದಲ್ಲಿ ಸಲಹೆ ಮತ್ತು ಸಹಕಾರ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಈ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ. ಹೀಗೆ ಕೌಟಿಲ್ಯನ ಆಜ್ಞೆ ಮತ್ತು ಸಲಹೆ ಮೇರೆಗೆ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ನಂದರನ್ನ ನಿರ್ಮೂಲನೆ ಮಾಡಿ ಈ ಒಂದು ಮೌರ್ಯ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆ ಬಂದಾಗ ಅಲ್ಲಿ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲದೆ ಅವನಿಗೆ ಮುಖ್ಯ ಬಲವಾಗಿ ಕಂಡು ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಕೌಟಿಲ್ಯ. ಹೀಗಾಗಿ ಕೌಟಿಲ್ಯನ ಆಜ್ಞೆಯ ಮೇರೆಗೆ ಹಾಗೂ ಕೌಟಿಲ್ಯ ತಾನು ಹಾಕಿರ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಒಂದು ಚಂದ್ರಗುಪ್ತ ಮೌರ್ಯನಿಂದ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಮೌರ್ಯ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಆರಂಭಿಕವಾಗಿ ನಾವು ಕೌಟಿಲ್ಯ ಮತ್ತು ಚಂದ್ರಗುಪ್ತ ಮೌರ್ಯನ ಒಂದು ಭೇಟಿಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಚಂದ್ರಗುಪ್ತನನ್ನು ನೋಡೋಕ್ಕಿಂತ ಮುಂಚೆ ಕೌಟಿಲ್ಯ ಅಂತ ತೆಗೆದುಕೊಂಡಾಗ ಈತ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ. ಈತನ ಒಂದು ಮುಖ್ಯ ಕೃತಿ ಅರ್ಥಶಾಸ್ತ್ರ. ಹೀಗೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯ ಬಗ್ಗೆ ಈ ಕಳೆದ ತರಗತಿಯಲ್ಲಿ ವಿವರ ಸಹಿತವಾಗಿರ್ತಕ್ಕಂಥ ಚರ್ಚೆಯನ್ನು ಕೈಗೊಂಡಿದ್ವಿ. ಅಷ್ಟೇ ಅಲ್ಲದೆ ಈ ಒಂದು ಕೌಟಿಲ್ಯನನ್ನ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಅಂತಕ್ಕಂಥ ವಿಷಯದ ಬಗ್ಗೆನೂ ತಿಳಿದುಕೊಂಡಿದ್ವಿ. ಚಾಣಕ್ಯ, ವಿಷ್ಣುಗೋಪ, ದ್ರಾವಿಡಾಚಾರ್ಯ, ಹೀಗೆ ಈ 3 ಹೆಸರುಗಳು ಯಾರು ಸಂಬಂಧಪಡ್ತಪ್ಪ ಅಂದ್ರೆ ಕೌಟಿಲ್ಯನಿಗೆ. ಅಷ್ಟೇ ಅಲ್ಲದೆ ಇದೇ ರಾಜನೀತಿಜ್ಞನನ್ನ ಹಲವಾರು ಇತಿಹಾಸಕರು ಮತ್ತೆ ಏನಂತ ಕರೀತಾರಪ್ಪ ಅಂತಂದ್ರೆ ಭಾರತದ ಮೆಕ್ಕೆವೆಲ್ಲಿ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಭಾರತದ ಮೆಕ್ಕೆವೆಲ್ಲಿ. ಯಾರನ್ರಿ? ಈ ಒಂದು ಕೌಟಿಲ್ಯನ. ಕಾರಣಪ್ಪ ಅಂದ್ರೆ ಅಷ್ಟೊಂದು ಶ್ರೇಷ್ಠ ರಾಜನೀತಿಜ್ಞನಾಗಿರ್ತಾನೆ. ಹೀಗಾಗಿ ರಾಜನೀತಿಜ್ಞನಾಗುವುದು ಅಷ್ಟೇ ಅಲ್ಲದೆ ಆತನಿಂದ ರಚನೆಗೊಂಡಿರ್ತಕ್ಕಂಥ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿ ಪ್ರಾಚೀನ ಭಾರತದ ಸಾಹಿತ್ಯದಲ್ಲಿ ಒಂದು ಮೇರು ಕೃತಿ ಅಂತ ಹೇಳ್ಬೋದು. ಕಾರಣಪ್ಪ ಅಂದ್ರೆ ಎಲ್ಲ ರೀತಿಯ ಆಡಳಿತದ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಕೃತಿ ಯಾವ್ದ್ರಿ? ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಹಿನ್ನೆಲೆ ಇಟ್ಟುಕೊಂಡು ಇವನನ್ನ ಭಾರತದ ಮೆಕ್ಕೆವೆಲ್ಲಿ ಅಂತಾನೂ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಈ ಒಂದು ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಕೌಟಿಲ್ಯನ ಬಗ್ಗೆ ಅಥವಾ ಅವನ ಒಂದು ಆರಂಭಿಕ
ಜೀವನದ ಬಗ್ಗೆ ತಿಳ್ಕೋಣ. ಉದಾಹರಣೆಗೆ ಕೌಟಿಲ್ಯ ಅಂತ ತಿಳ್ಕೊಂಡಾಗ ಒಬ್ಬ ಬ್ರಾಹ್ಮಣ ವ್ಯಕ್ತಿ, ಈ ಬ್ರಾಹ್ಮಣ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ ನಂದರ ಕೆಲಸ ಮಾಡ್ತಾರ. ಯಾರೀ? ಇದೇ ಕೌಟಿಲ್ಯ, ಈ ಬ್ರಾಹ್ಮಣ ವ್ಯಕ್ತಿಯಾಗಿರ್ತಕ್ಕಂಥ ಕೌಟಿಲ್ಯ ಈ ಒಂದು ನಂದರ ಕೆಲಸ ಮಾಡ್ತಿರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಈ ನಂದ ಮನೆತನವನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂದ್ರ ಧನನಂದ ಅಂತಕ್ಕಂಥ ವ್ಯಕ್ತಿ ಆಳ್ವಿಕೆ ಮಾಡ್ತಿರ್ತಾನೆ. ಯಾವ ವ್ಯಕ್ತಿ ಆಳ್ವಿಕೆ ಮಾಡ್ತಿರ್ತಾನ್ರಿ? ಧನನಂದ ಅಂತಕ್ಕಂಥ ವ್ಯಕ್ತಿ. ಇದು ಮೂಲತಃ ಯಾವಾಗ್ರಿದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಇದು, ಇನ್ನು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿಲ್ಲ. ಅದರ ಹಿನ್ನೆಲೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಗಧ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನಂದ ಅಂತಕ್ಕಂಥ ಒಂದು ಸಂತತಿ, ಆ ಸಂತತಿಯಲ್ಲಿ ಕಂಡು ಬರ್ತಕ್ಕಂಥ ಧನನಂದ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಮಗಧ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಿರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಈ ಧನನಂದನ ಆಸ್ಥಾನದ ಒಂದು ಯಾರು ಕೆಲಸ ಮಾಡ್ತಿರ್ತಾರಪ್ಪ ಅಂದ್ರೆ ಈ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಕಾರ್ಯನಿರ್ವಹಿಸ್ತಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಕೌಟಿಲ್ಯ ನೋಡಲಿಕ್ಕೆ ಸ್ವಲ್ಪ ಕುರೂಪಿಯಾಗಿರ್ತಾನೆ. ಹೀಗಾಗಿ ಆತ ಕುರೂಪಿ ಎಂಬ ಕಾರಣಕ್ಕಾಗಿ ಈ ಧನನಂದ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕೌಟಿಲ್ಯನನ್ನ ಕೆಲಸದಿಂದ ತೆಗೆದು ಹಾಕಿ ಆತನನ್ನ ಅವಮಾನ ಮಾಡ್ತಾನೆ. ಯಾರೀ? ಈ ಧನನಂದ ಅಂತಕ್ಕ ವ್ಯಕ್ತಿ. ಯಾರನ್ರಿ? ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ. ಹೀಗೆ ಯಾವಾಗ ಕೌಟಿಲ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಧನನಂದನಿಂದ ಅವಮಾನಿತಗೊಳ್ತಾನೋ ಆ ಸಂದರ್ಭಕ್ಕೆ ಆತ ಒಂದು ಪ್ರತಿಜ್ಞೆ ಹಾಕ್ತಾನೆ. ಯಾರೀ? ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಏನಪ್ಪಾ ಅಂತಂದ್ರ ನನ್ನನ್ನು ಅವಮಾನ ಮಾಡಿದ ವ್ಯಕ್ತಿಯ ವಿರುದ್ಧ ನಾನು ಸೇಡು ತೀರಿಸಿಕೊಳ್ಳುವೆನು, ಹಾಗೂ ಈ ವ್ಯಕ್ತಿಯ ಒಂದು ವಂಶವನ್ನ, ಯಾವ್ದ್ರಿ? ಈ ಒಂದು ನಂದ ವಂಶವನ್ನ ನಿರ್ಮೂಲನೆ ಮಾಡುವೆನು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ತೊಡ್ತಾನೆ. ಯಾರೀ? ಈ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಏನಾಕನಪ್ಪ ಅಂತಂದ್ರ ಈ ಒಂದು ನಂದರಿಂದ, ಅದರಲ್ಲೂ ಧನನಂದ ಅಂತಕ್ಕಂಥ ವ್ಯಕ್ತಿಯಿಂದ ಏನಾಕನಪ್ಪ ಅಂದ್ರೆ ಬಹಳಷ್ಟು ಅವಮಾನಿತಗೊಳ್ತಾನೆ. ಅವಮಾನಿತಗೊಳ್ಳೋದು ಅಷ್ಟೇ ಅಲ್ಲದೆ ಈ ಧನನಂದ ಒಬ್ಬ ಪ್ರಜಾಪೀಡಕನಾಗಿರ್ತಾನೆ. ಪ್ರಜಾಪೀಡಕನ ಅಷ್ಟೇ ಅಲ್ಲದೆ ಧನಲೋಭಿಯಾಗಿರ್ತಾನೆ. ಪ್ರಜೆಗಳ ಇಚ್ಛೆಗನುಗುಣವಾಗಿ ಆಳ್ವಿಕೆ ಮಾಡೋದ್ರ ಬದಲಾಗಿ ಕೇವಲ ತನ್ನೊಂದು ಸ್ವಂತ ವಿಲಾಸಿ ಜೀವನವನ್ನು ನಡೆಸುವ ಸಲುವಾಗಿ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದ್ರ ಮುಖಾಂತರ ಹಾಗೂ ಅವರನ್ನ ಶೋಷಣೆಗೊಳಪಡಿಸುವ ಮುಖಾಂತರ ಅವರ ಮೇಲೆ ತನ್ನ ಒಂದು ದಬ್ಬಾಳಿಕೆಯನ್ನು ನಡೆಸಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವನ ಒಂದು ಆಳ್ವಿಕೆಯನ್ನ ಮಗಧದ ಎಲ್ಲ ಜನತೆ ಏನ್ ಮಾಡ್ತಾರಪ್ಪ ಅಂದ್ರೆ ವಿರೋಧಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿರ್ತಕ್ಕಂಥ ಎರಡು ಘಟನೆ ನಡೀತಾವ. ಒಂದು ಕಡೆ ಧನನಂದನಿಂದ ಅವಮಾನಗೊಂಡು ಕೌಟಿಲ್ಯ ಹೊರ ಬರ್ತಾನೋ, ಆ ಮತ್ತೊಂದು ಕಡೆ ಅದೇ ಸಂದರ್ಭಕ್ಕೆ ಈ ಒಂದು ಪಿಪ್ಪಲಿ ವನವನ್ನ ಆಳ್ವಿಕೆ ಮಾಡ್ತಕ್ಕಂಥ ಒಬ್ಬ ರಾಜ, ಈ ಪಿಪ್ಪಲಿ ವನ ಅನ್ನೋದು ಆ ಸಂದರ್ಭಕ್ಕೆ ಏನಾಗಿತ್ತಿರೋದು ಒಂದು ಗಣರಾಜ್ಯ ಆಗಿತ್ತು. ಹೀಗೆ ಈ ಪಿಪ್ಪಲಿ ವನವನ್ನು ಆಳ್ವಿಕೆ ಮಾಡ್ತಕ್ಕಂಥ ಒಬ್ಬ ಗಣರಾಜ್ಯ, ಆ ಗಣರಾಜ್ಯದ ಮುಖ್ಯಸ್ಥ ಏನಕ್ಕನಪ್ಪ ಅಂತಂದ್ರ ಯುದ್ಧದ ಸಂದರ್ಭದಲ್ಲಿ ಮರಣವನ್ನಪ್ತಾನೆ. ಹೀಗೆ ಯುದ್ಧದ ಸಂದರ್ಭದಲ್ಲಿ ಮರಣವಪ್ಪಿದಂತ ಸಂದರ್ಭಕ್ಕೆ ಅವನ ಹೆಂಡತಿ ಏನ್ ಮಾಡ್ತಾರಪ್ಪ ಅಂದ್ರ ಪಾಟಲಿಪುತ್ರ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದು, ಯಾವ ಸ್ಥಳಕ್ಕೆ ಬಂದ್ರಿ? ಪಾಟಲಿಪುತ್ರ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾವ. ಇದು ಯಾವ ಸಂದರ್ಭದಲ್ಲಿ? ಒಂದು ಕಡೆ ಧನನಂದನ ಆಸ್ಥಾನದಿಂದ ಕೌಟಿಲ್ಯ ಹೊರಬಂದು ಅವನಿಂದ ಬಹಳಷ್ಟು ಅವಮಾನಿತಗೊಂಡಿರ್ತಾನೋ, ಮತ್ತೊಂದು ಕಡೆ ಅದೇ ಸಂದರ್ಭಕ್ಕೆ ಈ ಒಂದು ಪಿಪ್ಪಲಿ ವನವನ್ನು ಆಳ್ವಿಕೆ ಮಾಡ್ತಕ್ಕಂಥ ಒಬ್ಬ ರಾಜ ಯುದ್ಧದ ಸಂದರ್ಭದಲ್ಲಿ ಮರಣವನ್ನಪ್ತಾನೆ. ಹೀಗೆ ಆ ಮರಣವನ್ನಪ್ಪಿರ್ತಕ್ಕಂಥ ರಾಜ ಕ್ಷತ್ರಿಯ ಕುಲಕ್ಕೆ ಸಂಬಂಧಪಟ್ಟಿರ್ತಾನೆ. ಹೀಗಾಗಿ ಆ ಕ್ಷತ್ರಿಯ ಕುಲದ ರಾಜ ಮರಣವಪ್ಪಿದ ನಂತರ ಅವನ ಹೆಂಡತಿ ತುಂಬು ಗರ್ಭಿಣಿಯಾಗಿರ್ತಾನೆ. ಆ ತುಂಬು ಗರ್ಭಿಣಿ ಏನ್ ಮಾಡ್ತಾರಪ್ಪ ಅಂದ್ರ ಪಾಟಲಿಪುತ್ರ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಆ ಪಾಟಲಿಪುತ್ರದಲ್ಲಿ ಒಂದು ಗಂಡು ಮಗುವಿಗೆ ಜನನವನ್ನು ಕೊಡ್ತಾನೆ. ಹೀಗಾಗಿ ಆ ಒಂದು ಗಂಡು ಮಗುನ ಯಾರಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಪಾಟಲಿಪುತ್ರದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ನಂತರ ಆ ಒಂದು ಮಗುವನ್ನ ಕೆಲವೊಂದು ಪುಸ್ತಕದಲ್ಲಿ ಬೇಟೆಗಾರ ಅಂತ ಕೊಡ್ತಾರ, ಮತ್ತೆ ಕೆಲವೊಂದು ಪುಸ್ತಕದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಚಂದ್ರ ಅಂತಕ್ಕಂಥ ಒಬ್ಬ ಗೋಪಾಲಕ, ಯಾರೀ? ಚಂದ್ರ ಅಂತಕ್ಕಂಥ ಒಬ್ಬ ಗೋಪಾಲಕ ಆರೈಕೆ ಅಥವಾ ಬೆಳೆಸಲಿಕ್ಕೆ ಆರಂಭಿಸಿದ ಅಂತ ಹೇಳ್ತಾರ. ಯಾರನ್ರಿ? ಈ ಪಾಟಲಿಪುತ್ರದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ನಂತರ ಆ ಗಂಡು ಮಗುವನ್ನ ಅದೇ ಸಂದರ್ಭಕ್ಕೆ ಅಲ್ಲಿ ಕಂಡು ಬರ್ತಕ್ಕಂಥ ಚಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆ ಚಂದ್ರ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಗೋವುಗಳನ್ನ ಸಾಕಾಣಿಕೆ ಮಾಡ್ತಿರ್ತಾನೆ ಅಥವಾ ಗೋವುಗಳನ್ನ ಮೇಯಿಸ್ತಿರ್ತಾನೆ. ಗೋ ಅಂದ್ರೆ ಏನ್ರಿ? ಆಕಳು ಅಥವಾ ಹಸು. ಹೀಗೆ ಈ ಚಂದ್ರ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಒಂದು ಮಗುವನ್ನ ಬೆಳೆಸಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಬೆಳೆಸಲಿಕ್ಕೆ ಆರಂಭಿಸಿದಂತ ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದು ಚಂದ್ರನ ಆರೈಕೆಯಲ್ಲಿ
ಬೆಳಲಿಕ್ಕೆ ಆರಂಭಿಸ್ತಾನೋ ಅದಾದ ಬಳಿಕ ಅದೇ ಸಂದರ್ಭಕ್ಕೆ ಈ ಧನನಂದನಿಂದ ಅವಮಾನಿತಗೊಂಡು ಬಂದಿರತಕ್ಕಂಥ ಈ ಕೌಟಿಲ್ಯ ಏನಪ್ಪ ಅಂತಂದ್ರೆ ಪಾಟಲಿಪುತ್ರ ನಗರದಲ್ಲಿ ಹಾದು ಹೋಗಿರ್ತಾನೆ. ಹೀಗಾಗಿ ಹಾದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಚಂದ್ರನ ಆರೈಕೆಯಲ್ಲಿ ಬೆಳತಕ್ಕಂತಹ ಆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಒಂದು ರಾಜಕ್ರೀಡೆಯನ್ನು ಆಡ್ತಿರ್ತಾನೆ. ಯಾವ ಕ್ರೀಡೆ ರೀ? ಈ ರಾಜಕ್ರೀಡೆಯನ್ನು ಆಡ್ತಿರ್ತಾನೆ. ಹೀಗಾಗಿ ಆ ರಾಜಕ್ರೀಡೆಯನ್ನು ಆಡ್ತಕ್ಕಂಥ ಆ ಮಗುವಿನ ಚಾತುರ್ಯವನ್ನ ನೋಡಿ ಈ ಕೌಟಿಲ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಒಂದು ಮಗುವನ್ನ 1,000 ಕರ್ಷಪನ ಕೊಟ್ಟು, ಎಷ್ಟ್ರಿ? 1,000 ಕರ್ಷಪನ ಕೊಟ್ಟು ಏನ್ ಮಾಡ್ತಾನಪ್ಪ ಅಂದ್ರ ಆ ಮಗುವನ್ನ ಕಂಡುಕೊಳ್ತಾನೆ. ಹೀಗೆ ಆ ಕಂಡುಕೊಂಡಿರ್ತಕ್ಕಂಥ ಒಂದು ಮಗುವನ್ನ ತಂದು ಏನ್ ಮಾಡ್ತಾನಪ್ಪ ಅಂದ್ರ ತಕ್ಷಶಿಲಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ, ಯಾವ್ದ್ರಿ? ತಕ್ಷಶಿಲಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಶಿಕ್ಷಣವನ್ನ ಕೊಡಿಸಲಿಕ್ಕೆ ಆರಂಭಿಸ್ತಾನೆ. ಹೀಗಾಗಿ ಆ ಒಂದು ಶಿಕ್ಷಣವನ್ನು ಕೊಡಿಸಲಿಕ್ಕೆ ಆರಂಭಿಸಿದಂತ ಸಂದರ್ಭದಲ್ಲಿ ಆ ಮಗುವಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೈನಿಕ ತರಬೇತಿಗಳನ್ನ ಕೊಡ್ತಾನೆ. ಯಾರೀ? ಇದೇ ಕೌಟಿಲ್ಯ. ಒಂದು ಕಡೆ ಚಂದ್ರನಿಂದ ಆ ಮಗುವನ್ನ ಕಂಡುಕೊಂಡು ಬಂದು ಅವನಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಆರಂಭಿಸ್ತಾನು. ಮತ್ತೊಂದು ಕಡೆ ಅದೇ ಹೊತ್ತಿಗೆ ಈ ಚಂದ್ರ ಅಂತಕ್ಕಂಥ ವ್ಯಕ್ತಿ ಏನಕ್ಕನಪ್ಪ ಅಂದ್ರ ಕೊಲೆಗಿಡಕನ ಬೇಟೆಗಾರರ ಕೈಯಲ್ಲಿ ಈತ ಮರಣವನ್ನಪ್ತಾನೆ. ಹೀಗೆ ಒಟ್ಟಾರೆಯಾಗಿ ಒಂದು ಕಡೆ ಕೌಟಿಲ್ಯನ ಒಂದು ಕೈಯಲ್ಲಿ ಶಿಕ್ಷಣವನ್ನ ಕೈಲಿಕ್ಕೆ ಆರಂಭಿಸಿರ್ತಕ್ಕಂಥ ಇದೇ ಚಂದ್ರಗುಪ್ತ ಮೌರ್ಯ ತದನಂತರದ ಅವಧಿಯಲ್ಲಿ ಅವನಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೈನಿಕ ಶಿಕ್ಷಣವನ್ನ ಪಡೆದುಕೊಂಡ ನಂತರ ಕೌಟಿಲ್ಯ ಮತ್ತು ಚಂದ್ರಗುಪ್ತ ಮೌರ್ಯ ಇವರಿಬ್ಬರು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಸ್ವಂತ ಸೈನ್ಯವನ್ನು ನಿರ್ಮಾಣ ಮಾಡ್ತಾರೆ. ಹೀಗಾಗಿ ಆ ಒಂದು ನಿರ್ಮಾಣಗೊಂಡಿರ್ತಕ್ಕಂಥ ಸ್ವಂತ ಸೈನ್ಯದ ಮುಖಾಂತರ ಕೌಟಿಲ್ಯ ಏನ್ ಮಾಡ್ತಾನಪ್ಪ ಅಂದ್ರ ತನಗೆ ಅವಮಾನ ಮಾಡಿದ ವ್ಯಕ್ತಿಯ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಹಾಗೂ ತನ್ನ ಒಂದು ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವ ಸಲುವಾಗಿ ಈ ಚಂದ್ರಗುಪ್ತ ಮೌರ್ಯನ ಏನ್ ಮಾಡ್ತಾನಪ್ಪ ಅಂದ್ರ ನಂದರ ದೊರೆಯಾಗಿರ್ತಕ್ಕಂಥ ಧನನಂದನ ವಿರುದ್ಧ ಹೋರಾಟಕ್ಕೆ ಕಳಿಸಿ ಆ ಹೋರಾಟದ ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯನಿಂದ ಧನನಂದನನ್ನ ಕೊಂದು ಹಾಕಿಸಿ ಅವನಿಂದ ಒಂದು ಸ್ವತಂತ್ರ ಮನೆತನವನ್ನು ಸ್ಥಾಪನೆ ಮಾಡಿಸ್ತಾನು. ಆ ಒಂದು ಸ್ವತಂತ್ರ ಮನೆತನವೇ ಮೌರ್ಯ ಅಂತಕ್ಕಂಥ ಸಾಮ್ರಾಜ್ಯ ಅಥವಾ ಮೌರ್ಯ ಅಂತಕ್ಕಂಥ ಮನೆತನ. ಇದಿಷ್ಟು ಏನಪ್ಪಾ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಘಟನೆ. ಹೀಗಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂದಾಗ ಚಂದ್ರಗುಪ್ತ ಮೌರ್ಯ, ಆತನಿಗೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ಸಲಹೆ ಮತ್ತು ಬೆಂಬಲ ಕೊಟ್ಟ ವ್ಯಕ್ತಿ ಅಂದಾಗ ಕೌಟಿಲ್ಯ. ಹೀಗಾಗಿ ಕೌಟಿಲ್ಯನ ಆಜ್ಞೆಯ ಮೇರೆಗೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂದ್ರ ನಂದರ ದೊರೆಯಾಗಿರ್ತಕ್ಕಂಥ ಧನನಂದನನ್ನ ಕೊಂದು ಹಾಕಿ ತನ್ನ ಒಂದು ಸ್ವಂತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಒಂದು ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಕ್ಲಿಯರ್ ಆಯ್ತ್ರಿ? ಇನ್ನು ನಂತರ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ನಂತರ ಇದೇ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಪಾಟಲಿಪುತ್ರ ಅಂತಕ್ಕಂಥ ಸ್ಥಳವನ್ನ ತನ್ನ ರಾಜಧಾನಿ ಮಾಡಿಕೊಳ್ತಾನೆ. ಹೀಗೆ ಮೌರ್ಯರ ಒಂದು ರಾಜಧಾನಿ ಅಂತ ತೆಗೆದುಕೊಂಡಾಗ ಪಾಟಲಿಪುತ್ರ. ಹೀಗೆ ಪಾಟಲಿಪುತ್ರ ರಾಜಧಾನಿ ಅಷ್ಟೇ ಅಲ್ಲದೆ ತದನಂತರದ ಅವಧಿಯಲ್ಲಿ ಇವರು ಧರ್ಮಚಕ್ರವನ್ನ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ರಾಜ ಲಾಂಛನವಾಗಿ ಮಾಡಿಕೊಳ್ತಾರೆ. ಹೀಗಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂದಾಗ ಚಂದ್ರಗುಪ್ತ ಮೌರ್ಯ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಅಂದಾಗ ಪಾಟಲಿಪುತ್ರ, ಮೌರ್ಯ ಸಾಮ್ರಾಜ್ಯದ ರಾಜ ಲಾಂಛನ ಅಂದಾಗ ಧರ್ಮಚಕ್ರ. ಹೀಗೆ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಮುಖ ವಿಷಯಗಳು. ಹೀಗೆ ಈ ಹಿನ್ನೆಲೆ ಇಟ್ಕೊಂಡು ಮುಂದಿನ ಅವಧಿಗೆ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಚಂದ್ರಗುಪ್ತ ಮೌರ್ಯನ ಒಂದು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಏನ್ರಿ? ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಘಟನೆ.